ನಮಸ್ಕಾರ. ನಿನ್ನೆ ದಿವಸ ಅಂದರೆ ಜುಲೈ 27ನೇ ತಾರೀಕು ಲೋಕಸಭೆಯಲ್ಲಿ AICC ಅಧ್ಯಕ್ಷರು ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆಗಿರ್ತಕ್ಕಂಥ ನಮ್ಮ ಕನ್ನಡಿಗರು ಆಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡ್ತಾ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಡೆದಂಥ ಜಿರಳೆ ಪಕ್ಷದ ಹೋರಾಟದಲ್ಲಿ ವಿದ್ಯಾರ್ಥಿಗಳ ಮೇಲೆ ವಿನಾಕಾರಣ ಲಾಠಿ ಚಾರ್ಜ್ ಮಾಡಿದ್ರು. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಂತಹ ಘಟನೆ ಹಿಂದೆಂದೂ ನಡೆದಿರಲಿಲ್ಲ. ಈ ರೀತಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದಂಥ ಮೊಟ್ಟ ಮೊದಲ ಘಟನೆ ದೇಶದಲ್ಲಿ ನಡೆದಿದೆ. ಇದು ದೇಶಕ್ಕೆ ಕಪ್ಪು ಚುಕ್ಕೆ. ಹಾಗಾಗಿ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕ್ಷಮೆಯಾಚನೆ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡ್ತಾ ಅವರ ವಯಸ್ಸಿಗೆ ತಕ್ಕನಾಗೆ ಮಾತನಾಡದೆ ಅವರೇ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರು ಮಹಾನಗರದಲ್ಲಿ ನಡೆದಂಥ ದೊಡ್ಡ ಗೋಲಿಬಾರ್ ಪ್ರಕರಣವನ್ನು ಮರೆತು ಅವರು ಈ ರೀತಿ ಮಾತನಾಡಿರ್ತಕ್ಕಂಥದ್ದು ಆ ಕಾಂಗ್ರೆಸ್ ಪಕ್ಷದ ಗೋಸುಂಬೆತನವನ್ನು ಮತ್ತೊಮ್ಮೆ ಜನರಿಗೆ ಸಾಬೀತುಪಡಿಸ್ತಾ ಇದೆ. ಅವರು ಹೇಳೋದೊಂದು ಮತ್ತು ಮಾಡೋದೊಂದು ಅನ್ನೋದು ಆಗ್ಲಿಂದು ನಮಗೆ ಗೊತ್ತಿರ್ತಕ್ಕಂಥದ್ದು. ಆದರೆ ಅಂಥ ಹಿರಿಯರು ತಾವೇ ಸಚಿವರಾಗಿದ್ದಂಥ ವೀರಪ್ಪ ಮೊಯ್ಲಿ ಅವರ ಸಂಪುಟದಲ್ಲಿ ಪ್ರಧಾನ ಖಾತೆಯನ್ನು ವಹಿಸಿದ್ದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು 1994ರ ಅಕ್ಟೋಬರ್ ತಿಂಗಳಲ್ಲಿ ಡಿಸೆಂಬರಲ್ಲಿ ಅವರ ಪಕ್ಷದ ಆಡಳಿತಾವಧಿ ಮುಗಿಯೋದಕ್ಕಿಂತ ಮುಂಚೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಲಿಕ್ಕೆ ನಿರಂತರವಾಗಿ ಸ್ವಾತಂತ್ರ್ಯ ಬಂದಾಗಿಂದಲೂ ಅವರ ಪಕ್ಷ ಅಧಿಕಾರಕ್ಕೆ ಬಂದಾಗಿಂದಲೂ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣವನ್ನು ಮಾಡ್ಕೊಂಡು ಬರ್ತಾ ಇದ್ದಂಥ ಅವರ ಪಕ್ಷ ಇನ್ನೊಂದು ತುದಿಯನ್ನು ತಲುಪಿ 1994ರ ಅಕ್ಟೋಬರ್ ತಿಂಗಳಲ್ಲಿ ಆಗ ದೂರದರ್ಶನದಲ್ಲಿ ಬೆಂಗಳೂರು ದೂರದರ್ಶನದಲ್ಲಿ ಸಂಜೆ 7ರಿಂದ 7:15ರವರೆಗೆ ಪ್ರಸಾರ ಆಗ್ತಾ ಇದ್ದಂಥ ಕನ್ನಡ ವಾರ್ತೆಯ ನಂತರ 7:15ರಿಂದ 7:25ರ 10 ನಿಮಿಷಗಳ ಅವಧಿಗೆ ಉರ್ದು ವಾರ್ತೆಯನ್ನು ಪ್ರಸಾರ ಮಾಡುವಂಥ ನಿರ್ಧಾರವನ್ನು ಕೈಗೊಂಡು 7-8 ದಿನಗಳ ಕಾಲ ಅದರ ಪ್ರಸಾರ ಕಾರ್ಯವನ್ನು ಕೂಡ ಮಾಡಿದ್ರು. ವ್ಯಾಪಕವಾದಂಥ ಪ್ರತಿರೋಧಗಳು ಪ್ರತಿಭಟನೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಕ್ತವಾಯಿತು. ವಿ ಪುರಂ ಕಾಲೇಜು, RC ಕಾಲೇಜು, ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜು ಸೇರಿದಾಗೆ ಬಹಳಷ್ಟು ಆಗಿನ ಪ್ರಮುಖ ಕಾಲೇಜಿನ ವಿದ್ಯಾರ್ಥಿಗಳು ಒಂದಾಗಿ ಒಂದು ಒಕ್ಕೂಟವನ್ನು ರಚಿಸಿಕೊಂಡು ಡಾಕ್ಟರ್ ದೇವರಾಜ್ ಅಂತ ಹೇಳಿ ಒಬ್ಬ ವಿದ್ಯಾರ್ಥಿ ನಾಯಕನ ನೇತೃತ್ವದಲ್ಲಿ ಅವರು ಬೇರೆ ರಾಜಕೀಯ ಪಕ್ಷದ ಜೊತೆಗೆ ಆನಂತರ ಕಾಣಿಸ್ಕೊಂಡ್ರು. ಕಳೆದ 2 ವರ್ಷಗಳ ಹಿಂದೆ ಅವರು ಕಾಲವಾದರೂ ಕೂಡ ಡಾಕ್ಟರ್ ದೇವರಾಜ್ ಅವರ ನೇತೃತ್ವದಲ್ಲಿ ಕನ್ನಡ ವಿದ್ಯಾರ್ಥಿ ಒಕ್ಕೂಟ ಅನ್ನೋ ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡು ನಾನು ಈಗಾಗಲೇ ಹೇಳಿ ವಿ ಪುರಂ ಕಾಲೇಜು, RC ಕಾಲೇಜು ಮತ್ತು ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜು ಸೇರಿದಾಗೆ ಬಹಳಷ್ಟು ಕಾಲೇಜುಗಳ ವಿದ್ಯಾರ್ಥಿಗಳು ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಅವರ ಜೊತೆಗೆ ಕನ್ನಡ ಪರ ಸಂಘಟನೆಗಳು ವ್ಯಾಪಕ ಪ್ರಮಾಣದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿತು. ಉದ್ದೇಶ ಏನಿತ್ತು ಅಂತಂದರೆ ಡಿಸೆಂಬರ್ ತಿಂಗಳಲ್ಲಿ ತಮ್ಮ ಅವಧಿ ಮುಗಿದು ಮತ್ತೆ ತಾವು ಮುಖ್ಯಮಂತ್ರಿ ಆಗಬೇಕು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಒಂದೇ ಒಂದು ದುರುದ್ದೇಶದಿಂದ ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರ ಆ ಉರ್ದು ವಾರ್ತೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಆಗಿನ ಎಲ್ಲ ಪತ್ರಿಕೆಗಳಲ್ಲಿ ವಿಮರ್ಶಕರು ಅದರ ಬಗ್ಗೆ ವ್ಯಾಪಕವಾಗಿ ಖಂಡನಾರ್ಹ ವಿಮರ್ಶೆಗಳನ್ನು ಬರೆದಿರ್ತಕ್ಕಂಥದ್ದು ಈಗಲೂ ನಮಗೆ ಪತ್ರಿಕೆಗಳು ಕಾಣಿಸಿರುತ್ತೆ. ಈ ಉರ್ದು ವಾರ್ತೆ ಪ್ರಸಾರದಿಂದ ಆದಂಥ ಪರಿಣಾಮದಿಂದಾಗಿ 6-7 ದಿನಗಳ ಕಾಲ ಆದರೂ ಕೂಡ ಉರ್ದು ವಾರ್ತೆ ನಿಲ್ಲಿಸುವಂಥ ಪರಿಸ್ಥಿತಿಗೆ ಬರದೇ ಇದ್ದಿದ್ದರಿಂದ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕನ್ನಡ ವಿದ್ಯಾರ್ಥಿ ಒಕ್ಕೂಟ ಹಮ್ಮಿಕೊಂಡು ಆಗಿನ ಅಪ್ಸರಾ ಚಲನಚಿತ್ರ ಮಂದಿರ, ಅಪ್ಸರಾ ಪರಿಮಳ ಚಿತ್ರಮಂದಿರ ಸೇರಿದಾಗೆ ಅವಿನಿ ರೋಡು ಎಲ್ಲ ಸೇರಿದಾಗೆ ಸಿಟಿ ಮಾರ್ಕೆಟ್, ಕೃಷ್ಣರಾಜ ಮಾರ್ಕೆಟ್, KR ಮಾರ್ಕೆಟ್ ಸರ್ಕಲ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೆ. ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಂಥ ವಿದ್ಯಾರ್ಥಿಗಳು ಸೇರಿದಾಗೆ ಪಕ್ಕದ ಚಾಮರಾಜಪೇಟೆಯ ಜಗಜೀವನ್ ರಾಮ್ ನಗರ ಮತ್ತು ಸುತ್ತಮುತ್ತಲ ಶಿವಾಜಿ ನಗರ ಈ ಪ್ರದೇಶಗಳಿಗೆಲ್ಲ ಆ ಗಲಭೆ ವ್ಯಾಪಿಸ್ತು. ಆ ಗಲಭೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಅಂತ ಹೇಳಿ ಸಾಕಷ್ಟು ಪರಿಸ್ಥಿತಿಯನ್ನು ಶಾಂತಗೊಳಿಸಲಿಕ್ಕೆ ಸರ್ಕಾರದ ಮುಂದೆ ಅವಕಾಶವಿದ್ದರೂ ಕೂಡ ತನ್ನ ನಿಲುವನ್ನು ಬದಲಿಸ್ಕೊಳ್ದೇ ಇದ್ದಂಥ ವೀರಪ್ಪ ಮೊಯ್ಲಿ ನೇತೃತ್ವದ ಸರ್ಕಾರ, ಆ ಸಚಿವ ಸಂಪುಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಪ್ರಮುಖ ಖಾತೆಯನ್ನು ಹೊಂದಿದ್ದಂಥವರು ಏಕಾಏಕಿ ವಿದ್ಯಾರ್ಥಿಗಳು ಸೇರಿದಾಗೆ ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರ ಮೇಲೆ ಗೋಲಿಬಾರ್ ಮಾಡುವಂಥ ಕೆಲಸವನ್ನು ಮಾಡಿತು. ಆ ಗೋಲಿಬಾರ್ನಿಂದಾಗಿ 8 ಮಂದಿ ಅಮಾಯಕ ವಿದ್ಯಾರ್ಥಿಗಳು ಸೇರಿದಾಗೆ 23ಕ್ಕೂ ಹೆಚ್ಚು ಮಂದಿ ಆ ಗೋಲಿಬಾರ್ನಲ್ಲಿ ಹತ್ಯೆಗೀಡಾಗಿದ್ದಾರೆ ಮತ್ತು 150ಕ್ಕೂ ಹೆಚ್ಚು ಮಂದಿ ಹೋರಾಟಗಾರರು ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡು ಅದರಲ್ಲಿ 25ಕ್ಕೂ ಹೆಚ್ಚು ಮಂದಿ ಶಾಶ್ವತವಾಗಿ ಅಂಗವಿಕಲರಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಇಂತಹ ಒಂದು ಭಾರತದ ಇತಿಹಾಸದಲ್ಲಿ ವಿದ್ಯಾರ್ಥಿಗಳ ಮೇಲೆ ಮೊಟ್ಟ ಮೊದಲ ಬಾರಿಗೆ ಗೋಲಿಬಾರ್ ಮಾಡಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಆಗಿನ ವೀರಪ್ಪ ಮೊಯ್ಲಿ ನೇತೃತ್ವದ ಸರ್ಕಾರ ಅನ್ನೋ ಒಂದು ಸತ್ಯವನ್ನು
ಮಲ್ಲಿಕಾರ್ಜುನ್ ಖರ್ಗೆ ಅವರು ಮರ್ತುಬಿಟ್ಟಿದ್ದಾರೆ. ಅದಕ್ಕೂ ಹಿಂದೆ ನವಲಗುಂದ ನರಗುಂದ ಹೋರಾಟವನ್ನು ಕೂಡ ಅವರು ಮರ್ತುಬಿಟ್ಟಿದ್ದಾರೆ. ಆಗಲೂ ಕೂಡ ಗುಂಡೂರಾವ್ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರ ಸಚಿವ ಸಂಪುಟದಲ್ಲಿ ಪ್ರಮುಖ ಖಾತೆಯನ್ನು ಹೊಂದಿದ್ದಂಥವ್ರು ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆಗಲೂ ಕೂಡ ಅಮಾಯಕ ರೈತರ ಮೇಲೆ ಆ ಬೆಟರ್ಮೆಂಟ್ ಲೆವಿಯನ್ನು ಪಾವತಿ ಮಾಡಲಿಕ್ಕೆ ನಿರಾಕರಣೆ ಮಾಡಿದಂಥ ರೈತರ ಮೇಲೆ ಗೋಲಿಬಾರ್ ಮಾಡಿ 10 ರೈತರು ಹತ್ಯೆಗೀಡಾಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಪಾಪ ಇವರು ಮರ್ತುಬಿಟ್ಟಿದ್ದಾರೆ. ಅದಾದ ನಂತರ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅದು ಅವರ ಸಚಿವ ಸಂಪುಟದಲ್ಲಿ ಕೂಡ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಮುಖ ಖಾತೆಯನ್ನು ಹೊಂದಿದ್ದಂಥವರು. ನೀರ ತಯಾರಿಕೆ ವಿರುದ್ಧ ನಡೆದಂಥ ಒಂದು ಏನು ಸರ್ಕಾರ ನಿಲುವು ತಗೊಂಡಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆಲ್ಲ ತೆಂಗಿನ ಸಸಿಗಳಿಗೆ ಮಾರಣಾಂತಿಕ ಕಾಯಿಲೆಗಳು ಆವರಿಸಿ ಎಲ್ಲ ತೆಂಗಿನ ಸಸಿಗಳು ಫಲವನ್ನು ಬಿಡೋದು ನಿಲ್ಲಿಸಿದ್ರಿಂದ ಅನಿವಾರ್ಯವಾಗಿ ರೈತರು ನೀರ ತಯಾರಿಕೆಗೆ ಮುಂದಾಗಿದ್ದರು. ಅದರ ವಿರುದ್ಧ ಸರ್ಕಾರ ಕೈಗೊಂಡಿದ್ದಂಥ ಫಲವಾಗಿ ಈಗಿನ ಚನ್ನಪಟ್ಟಣದ ಬಳಿ ನಡೆದಂಥ ಒಂದು ಗೋಲಿಬಾರ್ನಲ್ಲಿ ಅವತ್ತು 2 ರೈತರು ಬಲಿಯಾಗಿದ್ದಂಥದ್ದು. ಈ ರೀತಿ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಭಾರತದ ಇತಿಹಾಸದಲ್ಲಿ ವಿದ್ಯಾರ್ಥಿಗಳ ಮೇಲೆ ಗೋಲಿಬಾರ್ ಮಾಡಿ 8 ಜನ ವಿದ್ಯಾರ್ಥಿಗಳು ಸೇರಿದಾಗ 23 ಮಂದಿ ಕನ್ನಡ ಪರ ಹೋರಾಟಗಾರರು ಸಾವಿಗೆ ಕಾರಣ ಆದಂಥ ಗೋಲಿಬಾರ್ ಪ್ರಕರಣದ ಹಾಗೆ ನರಗುಂದ ಮತ್ತು ನವಲಗುಂದ ಹೋರಾಟದಲ್ಲಿ ಗೋಲಿಬಾರ್ ಪ್ರಕರಣದಲ್ಲಿ ಹತ್ಯೆಗೀಡಾದಂಥ ರೈತರದ್ದು ಪ್ರಕರಣ ಇರ್ಬೋದು, ಹಾಗೆ ನೀರ ತಯಾರಿಕೆಗೆ ಸಂಬಂಧಪಟ್ಟಂತೆ ನಡೆದಂಥ ಹೋರಾಟದಲ್ಲಿ ಬಲಿಯಾದಂಥ ಗೋಲಿಬಾರ್ಗೆ ಬಲಿಯಾದಂಥ 2 ರೈತರು ಇರ್ಬೋದು. ಇದೆಲ್ಲದಕ್ಕೂ ನೇರವಾಗಿ ಹೊಣೆಗಾರರು ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇವತ್ತೇನು AICC ಅಧ್ಯಕ್ಷರಾಗಿದ್ದಾರೆ, ಅವರೇ ಸಚಿವರಾಗಿದ್ದಂಥ ಆ ಸಚಿವ ಸಂಪುಟ, ಯಾವ ಸಚಿವ ಸಂಪುಟದಲ್ಲಿ ಅವರು ಸಚಿವರಾಗಿದ್ದರೋ ಅವರದೇ ಸರ್ಕಾರ, ಗುಂಡೂರಾವ್ ಅವರ ನೇತೃತ್ವದ ಸರ್ಕಾರ, ವೀರಪ್ಪ ಮೊಯ್ಲಿ ಅವರ ನೇತೃತ್ವದ ಸರ್ಕಾರ, ಎಸ್.ಎಂ. ಕೃಷ್ಣ ಅವರ ನೇತೃತ್ವದ ಸರ್ಕಾರ ಈ ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ದು. ಅದಕ್ಕೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಾಗ ಹೇಳೋದಾದರೆ 1994 ಅಕ್ಟೋಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದಂಥ ಉರ್ದು ವಾರ್ತೆಗೆ ಸಂಬಂಧಪಟ್ಟಾಗೆ ನಡೆದಂಥ ಗಲಭೆಗಳಲ್ಲಿ, ಪ್ರತಿಭಟನೆಗಳಲ್ಲಿ ನಡೆದಂಥ ಗೋಲಿಬಾರ್ ಪ್ರಕರಣಕ್ಕೆ ನೀವೇನು ಉತ್ತರ ಕೊಡ್ತೀರಾ ಅಥವಾ ನೀವು ಮರ್ತಿರೋದು ಯಾತಕ್ಕೆ? ಇದನ್ನು ನಾವು ನಿಮಗೆ ನೆನೆಸಬೇಕಾಗಿದೆ. ಹಾಗಾಗಿ ಮತ್ತೊಮ್ಮೆ ನೀವು ನಿನ್ನೆ ಏನು ಹೇಳಿದಿರಿ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ, ಅದು ಜನರನ್ನು ತಪ್ಪು ದಾರಿಗೆ ಎಳೆಯೋದೇ ಹೊರತು ಅದರಲ್ಲಿ ಲವಲೇಶದಷ್ಟು ಸತ್ಯಾಂಶ ಇಲ್ಲ. ವಿದ್ಯಾರ್ಥಿಗಳ ಮೇಲೆ ಮೊದಲ ಬಾರಿಗೆ ದೌರ್ಜನ್ಯ ಎಸಗಿದಂಥವರು ಮತ್ತು ಅವ್ರನ್ನ ಗೋಲಿಬಾರ್ ಮಾಡಿ ಅವರ ಪ್ರಾಣಕ್ಕೆ ಸಂಚಕಾರ ತಂದಂಥ ಯಾವುದಾದ್ರು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಅದು ನೀವೇ ಒಬ್ಬ ಸದಸ್ಯನಾಗಿದ್ದಂಥ ನಿಮ್ಮ ಸಚಿವ ಸಂಪುಟ ತಗೊಂಡಿದ್ದಂಥ ಒಂದು ಜನವಿರೋಧಿ ನಿರ್ಣಯದಿಂದಾಗಿ ಆದಂಥ ಒಂದು ಘಟನೆ ಅಂತೇಳಿ ಆ ಘಟನೆಯನ್ನು ಮತ್ತೊಮ್ಮೆ ನಿಮಗೆ ನೆನಪಿಸ್ತಾ, ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಾಗೆ ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದಂಥ 6-7 ದಿನಗಳ ಹೋರಾಟದಲ್ಲಿ ಭಾಗಿಯಾಗಿದ್ದಂಥವ್ರು ಯಾರು? ವಿದ್ಯಾರ್ಥಿಗಳು ಕೆಲವಷ್ಟು ಮಾತ್ರ, ಕೆಲವೇ ಸಾವಿರ, ಒಂದು 5-6 ಸಾವಿರ ಮಂದಿ ವಿದ್ಯಾರ್ಥಿಗಳು ಮಾತ್ರ ಇದ್ದರೆ ಅದರಲ್ಲಿ ಭಾಗಿಯಾಗಿದ್ದಂಥವರು ನಾನು ಈಗಾಗಲೇ ಹೇಳಿದ್ದೀನಿ. JNU ವಿಶ್ವವಿದ್ಯಾಲಯದಲ್ಲಿ ಇರುವಂಥ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಇರ್ಬೋದು, ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು ಇರ್ಬೋದು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, TMC ಕಾರ್ಯಕರ್ತರು, ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರುಗಳೆಲ್ಲ ಒಂದಾಗಿ ನಡೆಸಿದಂಥ ಒಂದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಿಸ್ಬೇಕು, ಮೋದಿಯವರ ಜನಪ್ರಿಯತೆಗೆ ಯಾವುದಾದ್ರು ಒಂದು ಕಪ್ಪು ಚುಕ್ಕೆಯನ್ನು ತರಲೇಬೇಕು ಅನ್ನೋ ಏಕೈಕ ದುರುದ್ದೇಶದಿಂದ ನೀವು ಮಾಡಿರ್ತಕ್ಕಂಥ ದೊಡ್ಡ ಸಂಚು, ನಿಮ್ಮ ರಾಹುಲ್ ಗಾಂಧಿ ಅವರು ಮಾಡಿರ್ತಕ್ಕಂಥ ದೊಡ್ಡ ಸಂಚು ಅನ್ನೋದು ಈಗಾಗಲೇ ಬಯಲಾಗಿರ್ತಕ್ಕಂಥದ್ದು. ಇಷ್ಟೆಲ್ಲ ನೀವು ಮಾತನಾಡುವಂಥವರು ಆ ಒಂದು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಈಗಾಗಲೇ ದೆಹಲಿ ಪೊಲೀಸರು ದಾಖಲೆಗಳು ಸಹಿತ ತಮ್ಮ ಮುಂದೆ ಇಟ್ಟಿದ್ದಾರೆ. 2873 ಮಂದಿ ಗಂಭೀರವಾದಂಥ ಕ್ರಿಮಿನಲ್ ಹಿನ್ನೆಲೆಯ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂಥವರು, ಅದರ ಪೈಕಿ 989 ಮಂದಿ ಗಂಭೀರವಾದಂಥ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರೋರು, 101 ಮಂದಿ ಹತ್ಯಾ ಆರೋಪಿಗಳು ಅಂದರೆ ಕೊಲೆ ಆರೋಪಿಗಳು, 62 ಮಂದಿ ಕೊಲೆ ಯತ್ನ ಹತ್ಯಾ ಯತ್ನ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥವರು, 284 ಮಂದಿ ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು, 61 ಮಂದಿ ಅತ್ಯಾಚಾರ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥವ್ರು, 6 ಮಂದಿ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಅಂದರೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂಥ ಪ್ರಕರಣಗಳಲ್ಲಿ ಬಂಧಿಸಲ್ಪಟ್ಟಿರ್ತಕ್ಕಂಥ ಅಪರಾಧಿಗಳು, 25 ಮಂದಿ ನೇರವಾಗಿ ಮಹಿಳೆಯರ ಮೇಲೆ ಬೇರೆ ಬೇರೆ ವಿಧದ ದೌರ್ಜನ್ಯಗಳನ್ನು ಎಸಗಿದವರು, 229 ಮಂದಿ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿಯಲ್ಲಿ ಬಂಧಿಸಲ್ಪಟ್ಟಿರ್ತಕ್ಕಂಥವ್ರು, 135 ಮಂದಿ ಬಲವಂತವಾಗಿ ಸಾರ್ವಜನಿಕರಿಂದ ವಸೂಲಿ ಮಾಡಿದಂಥ ಡಕಾಯಿತಿ ಪ್ರಕರಣದಲ್ಲಿರ್ತಕ್ಕಂಥವ್ರು, 19 ಮಂದಿ ಅಪಹರಣ ಪ್ರಕರಣಗಳಲ್ಲಿರ್ತಕ್ಕಂಥವ್ರು ಮತ್ತು 67 ಮಂದಿ ಮಾದಕ ದ್ರವ್ಯ ಸಾಗಾಣೆಗಾರರು ಅಥವಾ ಡ್ರಗ್ಸ್ ಪೆಡ್ಲರ್ಸ್ ಅಂತೇನಿದ್ದಾರೆ ಅವರು 67 ಮಂದಿ. ಈ ರೀತಿ 2873 ಮಂದಿ ಗಂಭೀರವಾದಂಥ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂಥವರ ಮಾಹಿತಿಗಳನ್ನು ಈಗಾಗಲೇ ದೆಹಲಿ ಪೊಲೀಸರು ಸಾಕ್ಷಿ ಸಮೇತ
ಬಿಡುಗಡೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ CC ಕ್ಯಾಮ್ರಾಗಳ ಪರಿಶೀಲನೆ ಮಾಡ್ತಾ ಇದ್ದಾಗೆ ಇನ್ನಷ್ಟು ಮಂದಿ ಇಂತಹ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥವರ ವಿವರಗಳು ಹೊರಬರುತ್ತೆ ಅನ್ನೋದು ನೀವು ಗಮನಿಸಬೇಕು ಅಂತ ಹೇಳ್ತಾ, ಈ 2873 ಮಂದಿ ಏನು ಕ್ರಿಮಿನಲ್ ಪ್ರಕರಣದಲ್ಲಿ ದಾಖಲಾಗಿರ್ತಕ್ಕಂಥವ್ರು, ನಾನು ಈಗಾಗಲೇ ಹೇಳಿದಾಗೆ ಅತ್ಯಾಚಾರ, ದರೋಡೆ, ಕೊಲೆ ಯತ್ನ ಅಥವಾ ಡಕಾಯಿತಿ ಪ್ರಕರಣಗಳಲ್ಲಿ, ಪೋಕ್ಸೋ ಪ್ರಕರಣಗಳಲ್ಲಿ, ಮಾದಕ ದ್ರವ್ಯ ಸಾಗಾಣಿಕೆ ಪ್ರಕರಣಗಳಲ್ಲಿ ಬಂಧಿಸಲ್ಪಟ್ಟಿರ್ತಕ್ಕಂಥವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರೆ ತಮ್ಮದು ವಿರೋಧ ವ್ಯಕ್ತಪಡಿಸ್ತೀರಾ ಅಂತಂದರೆ ನಿಜಕ್ಕೂ ತಾವು ಇಂಥವ್ರೆಲ್ಲರ ಪರವಾಗಿದ್ದೀರಾ. ಯಾಕೆ ಅಂತಂದರೆ ಮೋದಿಯವ್ರ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ಭಾಗಿಯಾಗಿದ್ದರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವ್ರನ್ನೂ ಕೂಡ ತಾವು ಬಚಾವ್ ಮಾಡುವಂಥ ಒಂದು ಪ್ರಯತ್ನವನ್ನು ತನ್ನ ಮೂಲಕ ತಾವು ಮಾತನಾಡುವಂಥ ಸಂದರ್ಭದಲ್ಲಿ ನಿಮ್ಮ ಹೇಳಿಕೆಗಳನ್ನು ನೋಡಿದ್ರೆ ಅನಿಸುತ್ತೆ. ಅಂದರೆ ನೀವು ನಿಮ್ಮ ಪಕ್ಷದ ಇತಿಹಾಸವನ್ನು ಈ ರೀತಿ ಮತ್ತೊಮ್ಮೆ ಬಟಾಬೈಲ್ ಮಾಡಿಕೊಂಡು ನೀವು ಯಾವತ್ತೂ ಕೂಡ ಒಂದು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಮಾಡುವಂಥದ್ದು ಮತ್ತು ಈ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರೋಂಥವ್ರು ಅವರು ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗಿದ್ದರೂ ಅವರು ಭಾರತೀಯ ಜನತಾ ಪಾರ್ಟಿಯ ವಿರೋಧಿಗಳು, ಸನಾತನ ಧರ್ಮದ ವಿರೋಧಿಗಳು ಅಥವಾ ನರೇಂದ್ರ ಮೋದಿಯವರ ವಿರೋಧಿಗಳು ಅಂದರೆ ಅದೊಂದೇ ಕಾರಣಕ್ಕೆ ನೀವು ಅವ್ರನ್ನ ಬೆಂಬಲ ಮಾಡುವಂಥ ಒಂದು ರಾಷ್ಟ್ರದ್ರೋಹದ, ದೇಶದ್ರೋಹದ ಕೆಲಸವನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ನಿನ್ನೆ ನೀವು ಮಾಡಿರ್ತಕ್ಕಂಥದ್ದು ಕೇವಲ ಇಂಥ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿಗಳನ್ನು ಬಚಾವ್ ಮಾಡಲಿಕ್ಕೆ ಅನ್ನೋದ್ರ ಜೊತೆಗೆ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು, ನೀವು ಒಪ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು, ನೀವೇ ಸದಸ್ಯರಾಗಿದ್ದಂಥ ವೀರಪ್ಪ ಮೊಯ್ಲಿ ಸಚಿವ ಸಂಪುಟದಲ್ಲಿ ನೀವೇ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿಯವರ ಆದೇಶದಂತೆ ನಡೆದಂಥ ಒಂದು ಗೋಲಿಬಾರ್ ಪ್ರಕರಣದಲ್ಲಿ 8 ಮಂದಿ ವಿದ್ಯಾರ್ಥಿಗಳು ಮತ್ತು ಸೇರಿದಂತೆ 23 ಮಂದಿ ಕನ್ನಡ ಪರ ಹೋರಾಟಗಾರರ ಹತ್ಯೆ ಏನಾಯಿತು, ಅದಕ್ಕೆ ಸಂಬಂಧಪಟ್ಟಾಗ ಇಲ್ಲಿ ತನಕ ನೀವಾಗಲಿ ನಿಮ್ಮ ಪಕ್ಷವಾಗಲಿ ನ್ಯಾಯವನ್ನು ಕೊಡಿಸುವಂಥ ಒಂದೇ ಒಂದು ಕೆಲಸ ಕೂಡ ಮಾಡಿಲ್ಲ. ಆ ಗೋಲಿಬಾರ್ ಪ್ರಕರಣದಲ್ಲಿ ಹತ್ಯೆಗೀಡಾದಂಥವ್ರು, ಬಲಿಯಾದವರಿಗೆ ಅವರ ಕುಟುಂಬಗಳಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಅವರಿಗೆ ನೀವು ಪರಿಹಾರವನ್ನು ಕೊಡೋದಿರಲಿ, ಒಂದು ಸಾಂತ್ವನವನ್ನು ಹೇಳುವಂಥ ಕೆಲಸ ಕೂಡ ಆ ಸಂದರ್ಭದಲ್ಲಿ ನೀವು ಮಾಡಲಿಲ್ಲ ಅನ್ನೋ ಒಂದು ಐತಿಹಾಸಿಕ ಸತ್ಯವನ್ನು ತಮ್ಮ ಮುಂದೆ ಇಡ್ತಾ, ನಿಮ್ಮ ಗೋಸುಂಬೆ ನಿಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ನಿಮ್ಮ ಉದ್ದೇಶ ಏನು, ದುರುದ್ದೇಶ ಏನು ಅನ್ನೋದು ಈಗಾಗಲೇ ಜನರಿಗೆ, ಭಾರತೀಯರಿಗೆ, 150 ಕೋಟಿ ಜನ ಭಾರತೀಯರಿಗೆ ಅತ್ಯಂತ ಸ್ಪಷ್ಟವಾಗಿ ದಾಖಲೆಗಳು ಸಹಿತ ರುಜುವಾತಾಗಿದೆ. ಹಾಗಾಗಿ ನಿಮ್ಮ ಈ ಒಂದು ಹೇಳಿಕೆಗೆ ನಮ್ಮ ಧಿಕ್ಕಾರವಿರಲಿ. ನಮಸ್ಕಾರ.